ಎಲ್ಲಿಂದ ಬಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ತಾಯಿ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು. ನಮ್ ಕಷ್ಟಗಳು ಹೇಳ್ಕೋಬೇಕು ಯಾರ ಹತ್ರ, ತಾಯಿ ಹತ್ರ. ಏನಂತ ಹೇಳ್ಕೋಬೇಕು ಅಂದ್ರೆ ನಮ್ ಕಷ್ಟಗಳು ಬೈಯೋ. ಯಾಕಂದ್ರೆ ಇಬ್ರು ಹೋಗಿಲ್ಲ ದಡ್ರ ಪ್ರಸಾದ ತರಕ ಪುಣ್ಯ ನಿನಗೆ ಅದೃಷ್ಟ ಸಿಕ್ಕಿತ್ತು ಬಿಡು. ಒಬ್ಬಡು ಹೋಯ್ತು ಒಳಗಡೆ ನಮ್ಮ ಮನೆ ಹೊಡ್ಕೊಂಡ್ ಬರ್ಬೋದಿತ್ತು ಅಂತ ಅದೃಷ್ಟ, ನೀನ್ ಬಾವಿ ಹೊಡ್ಕೊಂಡ್ ಬರ್ಬೋದಿತ್ತು ದಡ್ ನೀನು. ಕರೆಕ್ಟಾ? ನಮ್ಮ ಮನೆ ಅಡಿಗೆ ಮಾಡೋದಾಗ ಮಾರ ಸಿಮೆಂಟ್ ಇರೋದು ಮಿಕ್ಕಿದ್ದೆಲ್ಲ ಬಗಡ. ನಮ್ಮ ಅಪ್ಪ ಅಮ್ಮ ಇದೀವಿ 8 ರೂಮ್ ಇದಾವೆ, 18 ಜನ ಇದೀವಿ. ಎಂತ ಪುಣ್ಯ ಒಳಕೊ ಬರ್ಬೇಕು. ನಾ ಮರ ನಾನು ಇರೋದಾಗ ಹೋಗ್ಬೇಕು ಅದೃಷ್ಟ ಅಲ್ವಾ? ಹೋಗ್ಲಿ ಬಿಡು. ದೂರಿಂದ ಬಂದ್ರೆ ಫಸ್ಟ್ ಏನ್ ಮಾಡ್ತೀರಾ, ಸಾಷ್ಟಾಂಗ ನಮಸ್ಕಾರ ಮಾಡಿ. ಯಾವುದೇ ಊರಿಗೆ ಹೋಗಿ ಯಾವುದೇ ಕ್ಷೇತ್ರಕ್ಕೆ ಹೋಗಿ ನಮ್ ತರ ನಿಮ್ ಮನೇಲಿ ಫಸ್ಟ್ ನಮ್ದು ನನ್ನಿಂದಲೇ ನಾನು ಅನ್ನೋ ಅಹಂಕಾರನ ಬಿಟ್ಟು ಯಾವ್ದೋ ಕ್ಷೇತ್ರಕ್ಕಾಗಲಿ ಯಾವ್ದೋ ಮೈಮಿಗಾಗಲಿ ಯಾವ್ದೋ ಜಾಗಕ್ಕಾಗಲಿ ಹೋಗ್ಬೇಕು. ಯಾರು ನಿಮ್ ಆಟಗಳು ಕೇಳಲ್ಲ. ನೀವು ದೂರಿಂದ ಬಂದಿದ್ರೆ ಕೇಳ, ನಾವು ಬಾರ್ಸ ಕಳಿಸ್ತೀವಿ, ನಿಮ್ಗೆ ಗೊತ್ತಿರುತ್ತೆ. ಯಾರಕ್ಕೆ ನಾವು ನೋಡೋಣ ಸಾಕಾಗಿದ್ದೀವಿ ಈಗ. ಯಾಕಂದ್ರೆ ನಿತ್ಯ ಸಾವಿರಾರು ಜನ ನೋಡೋದ್ರೆ ಸಾಕಲ್ಲ, ಸುಲಭ ಅಲ್ಲ. 1 ಗಂಡ 1 ಹೆಂಟಿಗೆ ಡೈವರ್ಸ್ ಕೊಡ್ತೀವಿ. 1 ಮಗು ಅಳುತ್ತೆ ಅಂತ ಬರ್ತೀವಿ, 1 ಮಗು ತರಲೆ ಮಾಡುತ್ತೆ ಅಂತ, 1 ಮಗು ಅಡಿಯುತ್ತೆ ಅಂತ ಬರ್ತೀವಿ. ನಾವು 6 ಜನ ಮಕ್ಕಳು. ಇವತ್ತು ನನ್ನ ತಮ್ಮಂದಿಬ್ರು ಬೆಂಗಳೂರಿಗೆ ಕೆಲಸದಿಂದ ಬಂದೇವ್ರೆ. ನಾವಿಬ್ರಲ್ಲಿ ಕಾಯಮಾಗಿರ್ತೀವಿ. ನಮ್ಮ ಅಕ್ಕ ಮಕ್ಕಳು ನಾವೆಲ್ಲ ನಿಮ್ಮಂಗೆ ದುಡಿತೀವಿ. ನಾವು ನೋಡಿ, ನಾವ್ ಯಾವತ್ತು ನಾವು ಸ್ವಾಮಿಯರು ಗುರುಗಳು ಏನು ಅದೇ 8 ಕಾರು ಅದೇ ಒಮ್ಮಿನಿ ಅದಾಗ ಬರೋದು. ನಾನು ನಾಳೆಗೆ ಬರ್ತೀನಿ ನೋಡಿ ಬೆಂಗಳೂರಿಗೆ. ಯಾರು ಹೊಡೆಯ ನೋಡಿರಿ ಆದ್ರ ಬಿಡೋ ಟೈಮಿಗೆ ಹೇಳ್ತೀನಿ. ಬೆಳಗ್ಗೆ 5 ಗಂಟೆ 6 ಗಂಟೆ ಬಿಡ್ತೀನಿ. 8 ಗಂಟೆ ಬೆಂಗಳೂರು ಬಂದಿರ್ತೀನಿ. ರಜೆ ಮಾತ್ರ ಹೊಡೆಯಬೋದ್ಬೇಕಾದ್ರೆ ನನ್ನ ಗಾಡಿ ಬರ್ಬೇಕಂತ ಅನ್ನೋದು. ನಾನು ಒಬ್ಬನೇ ಬಂದಿರ್ತೀನಿ. ಜನ ಯಾವತ್ತು ಏನಂದ್ರೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಾವು ಜೀವನದಲ್ಲಿ 3 ಡಿಗ್ರಿ ಓದ್ಬೇಕು. ಆ ಜೀವನದಲ್ಲಿ ಮುಂದ್ಬಾರ್ದು. 3 ಡಿಗ್ರಿ ಜಾಸ್ತಿ ಡಿಗ್ರಿ ಓದ್ಲಿಕ್ಕೆ ಹೋಗ್ಬಾರ್ದು. ಒಂದು ತಾಯಿ ತಂದೆ ಹೆಂಗ್ ಸಾಕ್ಬೇಕು, ಹೆಂಗ್ ಗೌರವ ಕೊಡ್ಬೇಕು ಅಂತ ಒಂದು ಕಲ್ತ್ಕೋಬೇಕು. ಅಕ್ಕಪಕ್ಕ ಸಂಸ್ಕೃತಿ ಹೆಂಗಿರ್ಬೇಕು ಅಂತ ಒಂದು. ಎರಡನೇದು ಏನ್ ಸಂಸ್ಕೃತಿ ಅಂದ್ರೆ ಗೊತ್ತಾ, ಕಂಡರ ಬಗ್ಗೆ ಮಾತಾಡ್ಲೇಬಾರ್ದು, ಕಂಡರಿಗೆ ತಲೆನೇ ಹಾಕ್ಬಾರ್ದು. 3ನೇದು ಏನಂದ್ರೆ ಹಾಕಿದಷ್ಟು ಕಾಲ್ ತಟ್ಟಬೇಕು. ಸಾಲ ಮಾಡ್ಕೊಳ್ಳೋದು ಚೀಟಿ ಮಾಡ್ಕೊಳ್ಳೋದಲ್ಲ. ಸಾಧ್ಯವಾದ 4 ಜನಕ್ಕೆ ಅನ್ನ ಹಾಕ್ಬೇಕು. ಆಗ ಜೀವನದಲ್ಲಿ ಮುಂದೆ ಅದಕ್ಕೆ ಸಾಕ್ಷಿ ನಾನೇ. ನನಗೆ 43 ವರ್ಷ. ನಾನು ಇವತ್ತಿನವರೆಗೂ ಒಂದು ಇಂಜೆಕ್ಷನ್ ಈ ನಗರ ಯಾರ ಬಗ್ಗೆ ಏನೋ ಮಗನ ಕೊಟ್ಟಿದ್ದು. ನನಗೆ ಒಂದು 8 ಸರಿ ಬ್ಲಡ್ ಕೊಟ್ಟಿದ್ದು ನಾನು. ಆದ್ರೆ ಯಾರ ಬಗ್ಗೆ ಯೋಚನೆ ಮಾಡಲ್ಲ. ನಾನು ಆಸೆನೇ ಇಲ್ಲ ನಂಗೆ. ನಾನು ಹೆಂಗ ಆಸೆ ಒಂದೇ, ಸತ್ತಾಗ 4 ಜನ ಅಳಬೇಕು ಅಂತ. ಆತರ ಬದುಕಬೇಕು ಅನ್ನೋ ಆಸೆ ಬಿಟ್ರೆ ಯಾವತ್ತು ನಾವು ದೇವ್ರು ನಾವು ಸ್ವಾಮಿಯರು ಅವೆಲ್ಲ ಸುಳ್ಳು. ಕ್ಷಣ ಮಾತ್ರ ನಾವೆಲ್ಲ. ಏನ್ ಪುಣ್ಯ 5 ಅಡಿಗೆ ನೀರು ಸಿಕ್ಕಿತ್ತು ನನಗೆ. 8 ಅಡಿಗೆ ವಿಗ್ರಹ ಮೂರ್ತಿಗಳು ಇದೇ ಜಾಗ ಬೋರ್ಸ್ ಎಲ್ಲ. ನಾನು ಬೆಂಗಳೂರಿಗೆ ಬಂದು ನಾನು ಬ್ಯಾಂಡಿ ಸಭೆ ಕೆಲಸ ಮಾಡಿದ್ದೀನಿ. ಲೋಡ ತೊಗೊಂಡು ಇದೇ ನಮ್ಮ ಮನೆ. ನಾವು ಕರೆಂಟೇ ಕಂಡನಲ್ಲ, ಕೊಡ್ಲ ನಾವು ಬೆಳೆದೀವಿ. ನೀವೆಲ್ಲ ಹೇಳ್ಕೊಂತೀರ ಮಕ್ಕಳು ಹೊಡಿತಾರೆ ಅಂತ. ನಮ್ಮ ಅಪ್ಪ ಅಮ್ಮ ಬರೆಯಾಕರು ಅತ್ತೆ ಒಳ್ಳೆ ಬುದ್ಧಿ ಕಲ್ತಿದ್ವಿ. ಬ್ರ್ಯಾಂಡಿ ಸಭೆ ಕೆಲಸ ಮಾಡಿದ್ ನಾನು ತಿನ್ನ ಅನ್ಸುತ್ತೆ. ಒಂದಿವ್ಸ ಹೆಣ್ಣಂಗಿ ನೋಡಿದ್ ನಾವು. ಯಾಕೆ ಗೊತ್ತಾ, ನಮ್ಮ ಅಪ್ಪ 2 ರೂಪಾಯಿಗೆ ಇಲ್ಲಿ ಬಂದು ಸಂಬಳ ಬಂದಿದ್ದಂತೆ. ಯಾವ್ದಾರ ಊರಿಗೆ ಎಲ್ಲರ ಫಂಕ್ಷನ್ ಆದ್ರೆ ಹೋದ್ರೆ ನಾವು 6 ಜನ ಮಕ್ಕಳು ಅಲ್ಲಿ ಕ್ಲೀನ್ ಮಾಡಿ ಊಟ ಮಾಡ್ಕೊತಿದ್ವಿ ನಾವು. ತಾಯಿ ಚಿಪ್ಪಲ್ ಪಾಸ್ ಹಿಡ್ಕೊಂಬಂದಿದ್ದು. ಹಂಗಾಗಿ ನಾವು ಕುಡಿಯೋಕೆ ಕಲ್ತಿಲ್ಲ. ನೀವೆಲ್ಲ ಬರೀ ಓದೇನೆ ಕುಡಿಯೋಕೆ ಕಲ್ತೀರಿ. ನಾವೆಲ್ಲ ಓದಿದೀವಿ. ನಮ್ಗೆ ಓದಪ್ಪಲ್ಲ ಅನ್ಕೊಬೇಡಿ. ನಾವು ಓದಿದ್ವಿ ಹೆಂಗ್ ಗೊತ್ತಾ, ಇನ್ನೊಬ್ರಿಗೆ ಹೇಳ್ಕೊಂಡು ಓದಿಲ್ಲ ನಾವು. ನಮ್ಗೆ ಎಷ್ಟು ಬೇಕಷ್ಟು ನಾವು ಓದಿದೀವಿ. ಕಂಡ ಕೊಟ್ಟು ಬದಿ ಓದಿಲ್ಲ. ಜೀವನದಲ್ಲಿ ಏನ್ ಕಲಿಬೇಕು ಬೆಳಿಗ್ಗೆ ಎದ್ದು ಅಂದ್ರೆ, ಇನ್ನೊಬ್ಬರ ಕಡೆ ತೋನ್ಸಬಾರ್ದು, ಇನ್ನೊಬ್ಬರ ಕಡೆ ಲೋನ್ಸಬಾರ್ದು. 2 ಕಲ್ತ್ಕೊಳ್ಳಿ. ಯಾರು ಬನ್ನಿ ಮಗ ಹೊಡಿತಾನೆ ಅಂತಾರೆ. ಎಷ್ಟು ಜನ ಹೇಳ್ಕೊಂತಾರೆ. ನಾಚ್ಕೋಬೇಕು ನಿಮ್ ಮಗ ಹೊಡಿತಾನೆ ಅನ್ನಕ್ಕೆ. ನಮ್ಮ ಅಕ್ಕ ಮಕ್ಕಳು, ನಮ್ಮ ಮನೆ ಸಾಕು ಮಕ್ಕಳು ಎಲ್ಲ ಇದೆ. ನಾವು ಎಲ್ಲ ಜಾತಿ. ಊರಲ್ಲಿ ಏನು ನಿಮ್ ಊರಲ್ಲಿ ಏನ್ ನೀರ್ ಬರ್ದವ್ರು ಪರವಾಗಿಲ್ಲ, ರೋಡಲ್ಲಿ ಪರವಾಗಿಲ್ಲ, ಸ್ಕೂಲ್ ಪರವಾಗಿಲ್ಲ. ಊರ ಜಾತಿ ಗುದ್ದಾಡ್ತಾ ಇರ್ತೀವಿ. ನಿಮ್ ಊರಾಗೆಲ್ಲ ಒಗ್ಗಟ್ಟಾಗಿ ಒಂದ್ ಸಂಘ ಕಟ್ಕೊಳ್ಳಿ. ಏನ್ ಸಂಘ ಗೊತ್ತಾ, ನಿಮ್ ಊರಿಗೆ ವ್ಯವಸ್ಥೆ ಏನ್ ಬೇಕಾದ್ ಮಾಡ್ಕೊಳ್ಳಿ. ನೀರ್ ಬತ್ತಿಲ್ವಾ ಒಗ್ಗಟ್ಟಾಗಿ, ಮಳೆ ಬತ್ತಿಲ್ಲ ಸರಿ, ಅಕ್ಕಿ ಬತ್ತಿಲ್ಲ ಒಗ್ಗಟ್ಟಾಗಿ, ವಿದ್ಯೆ ಮಕ್ಕಳು ಶಾಲೆ ಎಲ್ಲ ಒಗ್ಗಟ್ಟಾಗಿ. ಒಬ್ರಿಗೂ ಇಲ್ಲ ಬರೇ ಜಾತಿ ಅವನ ಜಾತಿ ಇವನ ಜಾತಿ ಗುದ್ದಾಡ್ತಾ ಇದ್ವಿ. ನೇನು ಬೇಡ. ಪಕ್ಷ ಜಾತಿ ಆ ಜಾತಿ ಈ ಜಾತಿ ಸಾಯಿರಿ. ಯಾವ್ರನ್ನ ನೀರೇ ಬತ್ತಾ ಹೇಳಿಲ್ಲ ನಮ್ಮ ಊರಾಗೆಲ್ಲ ಗುದ್ದಾಡ್ತಾರೆ. ಪಾರ್ಕೆಸ್ಟ್ ಮಾಡಿದ್ರೆ ಹೊಡೆದಾಡ್ತಾರೆ ಅಷ್ಟೇ. ಫಂಕ್ಷನ್ ಮಾಡಿ ದುಡ್ಡು ವಸ್ತು ಮಾಡ್ತಾರೆ. ಅದೇನ್ ಬಂತು ಪ್ರಯೋಜನ? 50,000 ರೂಪಾಯಿ ಲಕ್ಷ ರೂಪಾಯಿ ಕೊಟ್ಟು ಆರ್ಕೆಸ್ಟ್ರಾ ಮಾಡೋ ಬದಲು ಒಂದು ಬೋರ್ ಹಾಕ್ಸಿ ಊರಲ್ಲಿ ನೀರು ಬರುತ್ತೆ. ಆಗಲ್ವಾ? ಸಂಘ ಕಟ್ಕೊಂಡಿರಿ ಪರವಾಗಿಲ್ಲ. ಸಂಘ ಮಾಡ್ಕೊಳ್ಳಿ. 4 ಜನಕ್ಕೆ ಉದ್ದಾರ ಸಂಘ ಮಾಡಿ, 4 ಜನ ಸೇವೆ ಮಾಡಿ. ಏನ್ ಗೊತ್ತಾ, ಬರ್ತ್ಡೇ ಕೇಕ್ ಕಟ್ ಮಾಡ್ತಿಲ್ಲ ಮಕ್ಕಳು. ನಿಮ್ ಹುಟ್ಟಿದ ದಿವಸ ನಿಮ್ ಮಕ್ಕಳು ಬರ್ತ್ಡೇ ದಿವಸ ಏನ್ ಮಾಡ್ತೀರಾ, ಕೇಕ್ ಕಟ್ ಮಾಡ್ತೀರಿ, ಪಟಾಕಿ ಹೊಡಿತೀರಿ. ಯಾವ ಅಕ್ಕಪಕ್ಕದ ಮನೆ ಬಾಣ್ತಿರ್ತಾರೆ, ಬಸ್ ಇರ್ತಾರೆ, ಹುಷಾರಿರ್ತಾರೆ, ಪೇಷಂಟ್ ಇರ್ತಾರೆ, ವಯಸ್ಸಾದ್ರೆ ಏನ್ ನೋಡಲ್ಲ. ಒಟ್ಟು ಪಟಾಕಿ ಹೊಡಿಬೇಕು, ಸಿಲೆ ಹೊಡಿಬೇಕು, ಆರ್ಕೆಸ್ಟ್ರಾ ಹಾಕಬೇಕು, ರೋಡ್ ಬ್ಲಾಕ್ ಮಾಡ್ಬೇಕು. ಇಷ್ಟೇ ಕೊಡ್ತಿರೋದು ನಮ್ಮ ಜನಗಳು. ಇದು ಮಾಡೋ ಬದಲು ಏನ್ ಮಾಡ್ತೀರಾ? ನಿಮ್ ಅಕ್ಕಪಕ್ಕ ಬಡವರಿದ್ದಾರೆ, ನಿಮ್ ಊರ ತುಂಬಾ ಬಡವರಿರ್ತಾರೆ. ಹುಡುಕಿ ಯಾರ ಮನೇಲಿ ಕೆಲವೊಂದ್ ಮನೇಲಿ 2 ಮಕ್ಕಳು ಹ್ಯಾಂಡಿಕ್ಯಾಪ್ ಪೇಷಂಟ್ ಇರ್ತಾರೆ, ಕೆಲವೊಂದು ಅಪ್ಪ ಅಮ್ಮ ಪೇಷಂಟ್ ಇರ್ತಾರೆ. ಸಾಕ್ಲಿಕ್ಕಾಗಲ್ಲ, ಮಗ ಕಷ್ಟಪಡ್ತಾ ಇರ್ತಾನೆ, ಅಪ್ಪ ಅಮ್ಮ ಕಷ್ಟಪಡ್ತಾರೆ. ಕೊಡ್ಸಿ 2 ಸೀಟ ಪುಣ್ಯ ಬರ್ತದೆ. ಅದ ನಿಮ್ಮ ಅಕ್ಕಪಕ್ಕ ಅಂದಾಸನಕ್ಕೆ ಹೋಗಿ ಬಟ್ಟೆ ಕೊಡಿಸಿ, ಅವ್ರಿಗೆ ಊಟ ಹಾಕ್ಸಿ, ಪುಣ್ಯ ಬರುತ್ತೆ. ಸುಮ್ಮನೆ ಪಟಾಕಿ ಹೊಡಿ ಏನ್ ಬರ, ಸ್ವಲ್ಪ ಯೋಚನೆ ಮಾಡಿ. ಇನ್ ಗಣಪತಿ ಏನ್ ಬಂತು ಮುಗಿತಿನ ಪಟಾಕಿ, ರೋಡ್ ಪಟಾಕಿ, ರೋಡ್ ಜಾಮು. ನಾವು ತೋರ್ಸೋಕೋಸ್ಕರ ಮಾಡೋದಲ್ಲ ಹಬ್ಬ. 4 ಜನ ಹೆಸರಾಂಗ್ ಮಾಡೋಣ ಆಯ್ತಾ. ಇನ್ ಮುಂದೆ ಹಂಗ್ ಮಾಡಿ ದಯವಿಟ್ಟು ನಿಮ್ಮ ಊರೊಳಗೆ ಯಾರೋ ಫಂಕ್ಷನ್ ಮಾಡಕ್ ಮುಂಚೆ ಊರಿಂದ ಆಚೆ ಮಾಡಿ 1 ಗಂಟೆ ಮಾಡಿ, ಅರ್ಧ ಗಂಟೆ ಮಾಡಿ, ಹಾಡು ಹಾಕಿ, ಹಿಂದೂ ದೇವಸ್ಥಾನ ಹಾಡು ಹಾಕಿ, ಒಂದು ಹಾಡು ಇನ್ನೊಬ್ರು ತೊಂದರೆ ಆಗ್ಬಾರ್ದು ಹಂಗೆ ಹಾಕಿ. ಅಲ್ಲ ಮೊನ್ನೆ ಹಾಡು ಬಂದಿತ್ತು ಗೊತ್ತಾಯ್ತಲ್ಲಿ. ಮೊನ್ನೆ ಹಾಡು ಹಾಕಿದ್ರೆ ನಂಗೆ ಗೊತ್ತೇ ಇರಲ್ಲ. ನಿಜಕ್ಕೂ ಸಮಾಚಾರ ಯಾವ್ದು ಅಮ್ಮ ಲೂಜ ಅಂತ ಹಾಡು ಬಿಡ್ತಾನೆ, ತಲೆಕಟ್ಟ ಬಿಡ್ತು ನನಗೆ. ನಾನು ನೋಡ್ತಾ ಇದ್ದೆ ಟಿವಿಲಿ. ಅಮ್ಮ ಲೂಜ ಅಂತ ಬರ್ತಾಯ್ತು. ಬಾ ಇಲ್ಲಿ ಬಾ. ನಿಮ್ಮ ಅಪ್ಪ ನಮ್ಮಮ್ಮ ಲೂಜಾ
ನೀವೇ ಲೂಸ್ ಆಗ್ಬಿಟ್ಟಿರ್ತೀರಿ, ನೇಮ್ ಮಾಡ್ತೀರಿ. ಯಾರು ಕೇಳಿ ಮಕ್ಳು ಎಲ್ಲಿದ್ದಾರೆ, ಮಕ್ಳು ಹಾಸ್ಟ್ಲಾಗ ಅವ್ರೆ, ಜಾಗ ಬಿಡಿ. ನೀವೆಲ್ಲಿದ್ದೀರಾ? ಅವ್ರ